ಒಂದು ಭ್ರಷ್ಟ ಸಾಮ್ರಾಜ್ಯದ ರಹಸ್ಯಗಳೆಲ್ಲ ಅಡಗಿರುವ ಆ ಗುಟ್ಟಿನ ಬ್ಲ್ಯಾಕ್ ಬಾಕ್ಸ್ ಅನ್ನ ಶಾಶ್ವತವಾಗಿ ನಾಶಪಡಿಸಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಒಂದು ನಿಖರವಾದ ರಸ್ತೆ ಅಪಘಾತವನ್ನ ಸೃಷ್ಟಿಸಿದಲೇ ಸಾಕು ಅಲ್ವಾ? ಹೌದು, ಖಂಡಿತ. ಯಾಕೆಂದ್ರೆ ಇಂದು ನಮ್ಮ ಮುಂದಿರುವ ವರದಿಗಳು, ಲೇಖನಗಳು ಮತ್ತು ತನಿಖೆ ದಾಖಲೆಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಮಹಾರಾಷ್ಟ್ರದ ಅಶೋಕ್ ಖರಾತ್ ಪ್ರಕರಣದಲ್ಲಿ ಇಂಥದ್ದೇ ಒಂದು ಆಘಾತಕಾರಿ ತಂತ್ರ ನಡೆದಿರುವ ಅನುಮಾನಗಳು ದಟ್ಟವಾಗಿವೆ. ಅದೇ, ಈ ಪ್ರಕರಣದ ಮೂಲವನ್ನು ನೋಡಿದರೆ ಇದೊಂದು ಕೇವಲ ಆರ್ಥಿಕ ವಂಚನೆಯಲ್ಲ. ಅಂದ್ರೆ ಆಧ್ಯಾತ್ಮ, ಜ್ಯೋತಿಷ್ಯ ಮತ್ತು ನಂಬಿಕೆಯ ಮುಖವಾಡ ತೊಟ್ಟು ನೂರಾರು ಮಹಿಳೆಯರನ್ನ ಕಾಮಪ್ರಚೋದಕ ಶೋಷಣೆಗೆ ಒಳಪಡಿಸಿದ ಆರೋಪ ಈ ಅಶೋಕ್ ಖರಾತ್ ಮೇಲಿದೆ. ರೈಟ್. ನೂರಾರು ಮಹಿಳೆಯರ ಬದುಕಿನ ನಾಶ ಮಾಡಿದ ಒಬ್ಬ ವ್ಯಕ್ತಿಯ ವಿರುದ್ಧ ಕಡೆಗೂ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದೆ ಎನ್ನುವಷ್ಟರಲ್ಲಿ ಇಡೀ ಪ್ರಕರಣವೇ ಒಂಥರ ರೋಮಾಂಚಕ ಕ್ರೈಮ್ ಥ್ರಿಲ್ಲರ್ನಂತೆ ಬದಲಾಗಿದೆ. ಹೌದು. ನಮ್ಮ ಈ ಆಳವಾದ ವಿಶ್ಲೇಷಣೆಯ ಗುರಿ ಏನು ಅಂದ್ರೆ, ಈ ಶೋಷಣೆಯ ಕರಾಳ ಕಥೆಯನ್ನ ಮೀರಿ ಇದೀಗ ಈ ಪ್ರಕರಣ ಪಡೆದುಕೊಂಡಿರುವ ಒಂದು ನಿಗೂಢ ತಿರುವಿನ ಹಿಂದಿರುವ ವಾಸ್ತವವನ್ನ ಹೊರತೆಗೆಯುವುದಾಗಿದೆ. ಖಂಡಿತ. ಇಲ್ಲಿ ನಮಗೆ ಲಭ್ಯವಿರುವ ಸಾಕ್ಷ್ಯಾಧಾರಗಳು ಮತ್ತು ಸಾಮಾಜಿಕ ಕಾರ್ಯಕರ್ತೆಯರು ಎತ್ತಿರುವ ಪ್ರಶ್ನೆಗಳು ವ್ಯವಸ್ಥೆಯೊಳಗಿನ ಕರಾಳ ಮುಖವನ್ನ ಅನಾವರಣಗೊಳಿಸ್ತವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನ್ಯಾಯದ ಬಾಗಿಲು ತೆರೆಯಬೇಕಿದ್ದ ಅಥವಾ ಆ ಸತ್ಯವನ್ನ ನ್ಯಾಯಾಲಯದ ಮುಂದೆ ಎಳೆದು ತರಬೇಕಿದ್ದ ಅತ್ಯಂತ ಪ್ರಮುಖ ಸಾಕ್ಷಿ ಜಿತೇಂದ್ರ ಶೆಲ್ಕೆ ಇದೀಗ ಕಣ್ಮರೆಯಾಗಿದ್ದಾನೆ. ಕಣ್ಮರೆ ಅಂದ್ರೆ ಒಂದು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನ. ಹೌದು. ಈ ಜಿತೇಂದ್ರ ಶೆಲ್ಕೆ ಯಾರು ಮತ್ತು ಈತನ ಪಾತ್ರವೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಬ್ಲ್ಯಾಕ್ ಬಾಕ್ಸ್ ಉದಾಹರಣೆನೇ ಬಹಳ ಸೂಕ್ತ. ವಿಮಾನ ಅಪಘಾತವಾದಾಗ ತನಿಖಾಧಿಕಾರಿಗಳು ಮೊದಲು ಹುಡುಕುವುದೇ ಬ್ಲ್ಯಾಕ್ ಬಾಕ್ಸ್ ಅನ್ನ ಅಲ್ಲ? ಹೌದು. ಯಾಕಂದ್ರೆ ಪೈಲಟ್ ಏನ್ ತಪ್ಪು ಮಾಡಿದ್ರು ಅಥವಾ ತಾಂತ್ರಿಕ ದೋಷ ಏನಿತ್ತು ಅನ್ನೋ ಪ್ರತಿಯೊಂದು ಮಾಹಿತಿಯೂ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ. ಅಥವಾ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಅಥವಾ ಸಿಎಫ್ಒ ಅನ್ನು ಊಹಿಸ್ಕೊಳ್ಳಿ. ಜಿತೇಂದ್ರ ಶೆಲ್ಕೆ ಕೇವಲ ಖರಾತ್ನ ಒಬ್ಬ ಸಾಮಾನ್ಯ ಭಕ್ತ ಆಗಿರ್ಲಿಲ್ಲ. ಆತ ಈ ಇಡೀ ಕರಾಳ ಸಾಮ್ರಾಜ್ಯದ ಬ್ಲ್ಯಾಕ್ ಬಾಕ್ಸ್ ಆಗಿದ್ದ. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ ಆತನ ಹುದ್ದೆ ಮತ್ತು ಆ ಹುದ್ದೆ ತಂದುಕೊಟ್ಟಿದ್ದ ಪವರ್. ವರದಿಗಳ ಪ್ರಕಾರ ಅಶೋಕ್ ಖರಾತ್ ನಡೆಸುತ್ತಿದ್ದ ಶಿವಾನಿಕಾ ಟ್ರಸ್ಟಲ್ಲಿ ಜಿತೇಂದ್ರ ಶೆಲ್ಕೆ ನಿರ್ದೇಶಕ ಮತ್ತು ಉಪಾಧ್ಯಕ್ಷನಾಗಿದ್ದ. ನಾವು ಈ ಟ್ರಸ್ಟಿನ ಅಧಿಕಾರ ಶ್ರೇಣಿಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆತ ಖರಾತಿನ ಸ್ವಂತ ಪತ್ನಿಗಿಂತಲೂ ಉನ್ನತ ಸ್ಥಾನದಲ್ಲಿದ್ದ. ಒಂದು ನಿಮಿಷ. ಪತ್ನಿಗಿಂತಲೂ ಉನ್ನತ ಸ್ಥಾನ ಅಂದ್ರೆ ಆ ಟ್ರಸ್ಟಿನ ಆಳ ಆಗಲ ಪ್ರತಿಯೊಂದು ವಹಿವಾಟು ಎಲ್ಲವೂ ಆತನ ಹಿಡಿತದಲ್ಲಿತ್ತು ಎಂದಾಯ್ತಲ್ವೇ? ಅದೇ. ಆದ್ರೆ ಒಂದು ಆಧ್ಯಾತ್ಮಿಕ ಟ್ರಸ್ಟನ್ನ ನಡೆಸೋದಕ್ಕೆ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಪವರ್ ಯಾಕ್ಬೇಕು? ಅಲ್ಲಿ ನಡೆಯುವುದು ಕೇವಲ ಭಕ್ತರ ದೇಣಿಗೆ ಮತ್ತು ಪೂಜೆಗಳಷ್ಟೇ ತಾನೆ. ಮೇಲ್ನೋಟಕ್ಕೆ ಅದು ಹಾಗೆ ಕಾಣುತ್ತೆ. ಅದೇ ನಾವು ಈ ಟ್ರಸ್ಟ್ಗಳ ಆರ್ಥಿಕ ರಚನೆ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಇಂತಹ ನಕಲಿ ಆಧ್ಯಾತ್ಮಿಕ ಸಾಮ್ರಾಜ್ಯಗಳು ಕೇವಲ ಹುಂಡಿಗೆ ಬೀಳುವ ಚಿಲ್ರೆ ಕಾಸಿನಿಂದ ನಡೆಯಲ್ಲ. ಖಂಡಿತ. ಅಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹರಿದಾಟ ಇರುತ್ತೆ. ವಿಐಪಿಗಳಿಂದ ಬರುವ ಕಪ್ಪು ಹಣ, ಬೇನಾಮಿ ಆಸ್ತಿಗಳ ಖರೀದಿ ಮತ್ತು ಮುಖ್ಯವಾಗಿ ಈ ಪ್ರಕರಣದಲ್ಲಿ ನಡೆದಿರುವ ಶೋಷಣೆಗಳನ್ನ ಮುಚ್ಚಿಹಾಕಲು ನೀಡಲಾಗುತ್ತಿದ್ದ ಲಂಚ ಅಥವಾ ಬ್ಲ್ಯಾಕ್ ಮೇಲ್ ಹಣದ ಲೆಕ್ಕಾಚಾರಗಳು. ಓಹೋ, ಆಪ್ತನಿಗಿದೆ ಅಂದ್ರೆ ಅದರರ್ಥ ಸ್ಪಷ್ಟ. ಆತನಿಗೆ ಖರಾತ್ನ ಪ್ರತಿಯೊಂದು ಕರಾಳ ರಹಸ್ಯವೂ ತಿಳಿದಿತ್ತು. ಶೋಷಣೆಯ ವಿಡಿಯೋಗಳು ಎಲ್ಲೆಲ್ಲಿವೆ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂದಾಯವಾಗಿದೆ, ಯಾರೆಲ್ಲ ವಿಐಪಿಗಳು ಈತನ ಬೆನ್ನಿಗಿದ್ದಾರೆ ಅನ್ನೋ ಸಂಪೂರ್ಣ ಡೇಟಾ ಶೆಲ್ಕೆಯ ತಲೆಯೊಳಗಿತ್ತು. ಅಂದ್ರೆ ಪೊಲೀಸರಿಗೆ ಶೆಲ್ಕೆ ಸಿಕ್ಕರೆ ಇಡೀ ಶಿವಾನಿಕಾ ಟ್ರಸ್ಟ್ನ ಅಡಿಪಾಯವೇ ಕಳಚಿ ಬೀಳುತ್ತಿತ್ತು. ನಿಖರವಾಗಿ. ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ನಾಶಪಡಿಸುವುದು ಎಂದರೆ ಇಡೀ ಪ್ರಕರಣದ ದಿಕ್ಕನ್ನೇ ಬುಡಮೇಲು ಮಾಡಿದಂತೆ. ನ್ಯಾಯಾಲಯದಲ್ಲಿ ಪ್ರಬಲ ಸಾಕ್ಷಿಯಾಗಬಲ್ಲ ವ್ಯಕ್ತಿ ತನಿಖೆಯ ಅತ್ಯಂತ ಪ್ರಮುಖ ಹಂತದಲ್ಲಿರುವಾಗಲೇ ಹೆದ್ದಾರಿಯಲ್ಲಿ ಹೆಣವಾಗುತ್ತಾನೆ ಎಂದರೆ ಅದು ತನಿಖಾಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವ ತಂತ್ರವೇ ಆಗಿರುತ್ತೆ. ಹೌದು. ಸತ್ಯದ ಬಾಗಿಲು ತೆರೆಯಬಲ್ಲ ಕೀಯನ್ನೇ ಸಮುದ್ರಕ್ಕೆ ಎಸೆದಂತಾಗಿದೆ ಇದು. ಮತ್ತೆ ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ನಾವು ಈ ಘಟನೆಯ ದಿನಾಂಕಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಹೌದು. ಟೈಮ್ ಲೈನ್. ವರದಿಗಳ ಪ್ರಕಾರ ಅಶೋಕ್ ಖರಾತ್ ವಿರುದ್ಧ ಅತ್ಯಾಚಾರ ಮತ್ತು ಶೋಷಣೆಯ ಮೊದಲ ಪ್ರಕರಣ ದಾಖಲಾಗಿದ್ದು ಮಾರ್ಚ್ 17ರಂದು. ರೈಟ್. ಆ ದಿನದಿಂದ ಸರಿಯಾಗಿ 1 ತಿಂಗಳು ಅಂದ್ರೆ ಏಪ್ರಿಲ್ 17ರಂದು ಜಿತೇಂದ್ರ ಶೆಲ್ಕೆ ಅಪಘಾತದಲ್ಲಿ ಸಾವನ್ನ ಅಪ್ಪುತ್ತಾನೆ. ಸರಿಯಾಗಿ 30 ದಿನಗಳ ಅಂತರ. ಹೌದು. ಸಾಮಾಜಿಕ ಹೋರಾಟಗಾರ್ತಿ ತೃಪ್ತಿ ದೇಸಾಯಿ ಅವರು ಇದೇ ಅಂಶವನ್ನ ಮುಂದಿಟ್ಕೊಂಡು ನೇರ ಆರೋಪ ಮಾಡಿದ್ದಾರೆ.
ಮಾರ್ಚ್ 17ಕ್ಕೆ ಕೇಸ್, ಏಪ್ರಿಲ್ 17ಕ್ಕೆ ಸಾಕ್ಷಿಯ ಸಾವು. ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳನ್ನ ಮುಗಿಸುವ ವ್ಯವಸ್ಥಿತ ಸಂಚು ರೂಪಿಸಲಾಗಿದೆ. ಇದು ಖಂಡಿತವಾಗಿಯೂ ಅಪಘಾತವಲ್ಲ ಅಂತ ಅವರು ಹೇಳಿದ್ದಾರೆ. ಆದರೂ ನನಗಿಲ್ಲೊಂದು ಅನುಮಾನ ಕಾಡುತ್ತಿದೆ. ಯಾರಾದರೂ ಒಂದು ವ್ಯವಸ್ಥಿತ ಕೊಲೆಯನ್ನ ಪ್ಲಾನ್ ಮಾಡ್ತಿದಾರಂತೆ ಇಟ್ಕೊಳ್ಳಿ. ಅವರು ಸರಿಯಾಗಿ 1 ತಿಂಗಳ ವಾರ್ಷಿಕೋತ್ಸವದಂತೆ ಅದೇ ದಿನಾಂಕದಂದು ಈ ಕೃತ್ಯ ಎಸಗುವುದು ಸ್ವಲ್ಪ ಅತಿ ಅನಿಸುವುದಿಲ್ಲವೇ? ಅಂದ್ರೆ ಆಬ್ವಿಯಸ್ ಆಗತ್ತೆ ಅಂತನಾ? ಹೌದು. ಇದು ನೋಡುವರಿಗೆ ಅಥವಾ ಪೊಲೀಸರಿಗೆ ತುಂಬಾ ಆಬ್ವಿಯಸ್ ಆಗಿ ಕಾಣುವುದಿಲ್ಲವೇ? ಒಬ್ಬ ಬುದ್ಧಿವಂತ ಅಪರಾಧಿ ತನಗೆ ಅನುಮಾನ ಬಾರದಂತೆ ಯಾವುದೋ ರ್ಯಾಂಡಮ್ ದಿನಾಂಕದಂದು ಈ ಕೆಲಸ ಮಾಡಿಸ್ತಿದ್ದನಲ್ವೇ? ನೀವು ಹೇಳುವ ಲಾಜಿಕ್ ಸಾಮಾನ್ಯ ಅಪರಾಧಗಳಿಗೆ ಅನ್ವಯಿಸುತ್ತೆ. ಆದರೆ ಅಂಡರ್ವರ್ಲ್ಡ್ ಅಥವಾ ಇಂತಹ ದೊಡ್ಡ ಸಿಂಡಿಕೇಟ್ಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಕೆಲಸ ಮಾಡೋದು ಆ ಸೈಕಲಾಜಿಕಲ್ ವಾರ್ಫೇರ್ ಅಥವಾ ಮಾನಸಿಕ ಸಮರ. ಓಕೆ. ಅವರು ಕೇವಲ ಒಬ್ಬ ವ್ಯಕ್ತಿಯನ್ನು ಮುಗಿಸುವುದಲ್ಲ, ಬದಲಾಗಿ ಉಳಿದವರಿಗೆ ಒಂದು ಸ್ಪಷ್ಟವಾದ ಸಂದೇಶ ರವಾನಿಸಲು ಬಯಸುತ್ತಾರೆ. ಅಂದ್ರೆ ಈ ನಿಖರವಾದ ದಿನಾಂಕವೇ ಒಂದು ಮೆಸೇಜ್. ಖಂಡಿತ. ಪೊಲೀಸರಿಗೆ ಇದು ಮೇಲ್ನೋಟಕ್ಕೆ ಒಂದು ಅಪಘಾತದಂತೆ ಕಾಣಬೇಕು. ಅದಕ್ಕಾಗಿ ಹೆದ್ದಾರಿ ಮತ್ತು ಕಂಟೇನರ್ ಎಲ್ಲವನ್ನೂ ಬಳಸಲಾಗುತ್ತದೆ. ಆದರೆ ಈ ಪ್ರಕರಣದಲ್ಲಿ ದೂರು ನೀಡಿರುವ ಇತರ 100 ಮಹಿಳೆಯರಿಗೆ ಮತ್ತು ಟ್ರಸ್ಟ್ನೊಳಗಿರುವ ಇತರ ಸಣ್ಣಪುಟ್ಟ ಸಾಕ್ಷಿಗಳಿಗೆ ಇದು ರವಾನಿಸುವ ಸಂದೇಶ ಬಹಳ ಸ್ಪಷ್ಟವಾಗಿರುತ್ತೆ. ನಮ್ಮ ವಿರುದ್ಧ ಹೋದ್ರೆ ಹೀಗಾಗುತ್ತೆ ಅಂತ. ಹೌದು. ನಮ್ಮ ವಿರುದ್ಧ ಹೋದರೆ ಅಥವಾ ಬಾಯಿ ಬಿಟ್ರೆ ಸರಿಯಾಗಿ ಇಂತಹದ್ದೇ ದಿನ ಹೀಗೆಯೇ ರಸ್ತೆಯಲ್ಲಿ ನಿಮ್ಮ ಸರದಿಯೂ ಬರಬಹುದು ಅಂತ. ಈ 30 ದಿನಗಳ ಗ್ಯಾಪ್ನಲ್ಲಿ ಏನಾಗಿತ್ತು ಅನ್ನೋದನ್ನ ಸ್ವಲ್ಪ ಊಹಿಸಿ. ಪೊಲೀಸರು ಪ್ರೆಷರ್ ಆಗ್ತಿರ್ತಾರಲ್ವಾ? ಹೌದು. ಪೊಲೀಸರು ದಿನದಿಂದ ದಿನಕ್ಕೆ ಒತ್ತಡ ಹೇರುತ್ತಿದ್ರು. ಬ್ಯಾಂಕ್ ಅಕೌಂಟ್ಗಳನ್ನ ಜಾಲಾಡುತ್ತಿದ್ರು. ಶೆಲ್ಕೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ಗಳು ಹೋಗ್ತಿದ್ವು. ಆತ ಬಾಯಿ ಬಿಡುವ ಹಂತಕ್ಕೆ ಬಂದಿದ್ದ. ಆ ಭಯವೇ ಈ ಕೃತ್ಯಕ್ಕೆ ಪ್ರಮುಖ ಕಾರಣ. ಓಕೆ. ಆ ದಿನಾಂಕದ ಹಿಂದಿನ ಸೈಕಾಲಜಿ ಈಗ ಅರ್ಥವಾಗ್ತಿದೆ. ಹಾಗಾದ್ರೆ ಆ ದುರ್ಘಟನೆಯ ಸ್ಥಳದಲ್ಲಿ ಅಂದು ಮಧ್ಯಾಹ್ನ ನಿಖರವಾಗಿ ಏನಾಯ್ತು? ಆ ಭೌತಿಕ ವಿವರಗಳನ್ನ ನಾವು ಒಮ್ಮೆ ನೋಡ್ಬೇಕು ಅನ್ಸುತ್ತೆ. ಹೌದು, ಅದು ಬಹಳ ಮುಖ್ಯ. ಛತ್ರಪತಿ ಸಂಭಾಜಿನಗರ ಮತ್ತು ಶಿರ್ಡಿ ರಸ್ತೆಯ ಧೋತ್ರೆ ಗ್ರಾಮದ ಬಳಿ ಮಧ್ಯಾಹ್ನ 12:30 ಸುಮಾರಿಗೆ ಈ ಘಟನೆ ನಡೆದಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಸ್ತೆಯಲ್ಲಿ ನಿಂತಿದ್ದ ಕಂಟೇನರ್ಗೆ ಶೆಲ್ಕೆ ಅವರ ಕಾರು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಸ್ಥಳೀಯ ಸರ್ಪಂಚ್ ಪ್ರದೀಪ್ ಚೌಹಾಣ್ ಅವರು ನೀಡಿದ ಮಾಹಿತಿಯಂತೆ ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿತ್ತು. ಕಾರಿನೊಳಗೆ ಸಿಲುಕಿದ್ದ ಶೆಲ್ಕೆ ವಿಪರೀತ ನೋವಿನಿಂದ ಕಿರುಚುತ್ತಿದ್ದರು. ಆ ದೃಶ್ಯದ ವಿವರಗಳೇ ನಿಜಕ್ಕೂ ಬಹಳ ಕಳವಳಕಾರಿಯಾಗಿವೆ. ರಕ್ಷಣಾ ಕಾರ್ಯಾಚರಣೆಯಲ್ಲಾದ ವಿಳಂಬವೂ ಇಲ್ಲಿ ಚರ್ಚೆಗೆ ಗ್ರಾಸಾಗಿದೆ, ಗೊತ್ತಾ? ಹೌದು. ಕ್ರೇನ್ ಬರೋದು ತಡವಾಯ್ತಲ್ಲ? ಅದೇ, ಕಾರಿನೊಳಗೆ ಸಿಲುಕಿದ್ದವರನ್ನ ಹೊರತೆಗೆಯಲು ಕ್ರೇನ್ ಬರುವುದು ತಡವಾಯಿತು. ಆ ವಿಳಂಬದ ಕಾರಣದಿಂದ ಅತಿಯಾದ ರಕ್ತಸ್ರಾವವಾಗಿ ಶೆಲ್ಕೆ ಮತ್ತು ಅವರ ಪತ್ನಿ ಇಬ್ಬರೂ ಸ್ಥಳದಲ್ಲೇ ಮೃತಪಟ್ಟರು. ಅವರ ಮಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದಾನೆ. ಆದರೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಇರೋದು. ಅದೇನು? ಸಾಮಾಜಿಕ ಕಾರ್ಯಕರ್ತೆ ಅಂಜಲಿ ದಮಾನಿಯಾ ಅವರು ಎತ್ತಿರುವ ಪ್ರಶ್ನೆಗಳು ಈ ಇಡೀ ಅಪಘಾತದ ಫೋರೆನ್ಸಿಕ್ ಮತ್ತು ಭೌತಿಕ ತನಿಖೆಯ ಆಯಾಮವನ್ನೇ ಬದಲಾಯಿಸುತ್ತವೆ. ಅವರ ಪ್ರಶ್ನೆ ಬಹಳ ಸಿಂಪಲ್. ರಸ್ತೆಯಲ್ಲಿ ನಿಂತಿದ್ದ ಕಂಟೇನರ್ಗೆ ಶೆಲ್ಕೆಯವರ ಕಾರು ಹೋಗಿ ಡಿಕ್ಕಿ ಹೊಡೆದೀತಾ? ಓಕೆ. ಅಥವಾ ಶೆಲ್ಕೆಯವರ ಕಾರು ಬರ್ತಿರುವುದನ್ನ ಕಾದು ಆ ಕಂಟೇನರ್ ರಿವರ್ಸ್ ಬಂದು ಇವರಿಗೆ ಡಿಕ್ಕಿ ಹೊಡಿತಾ? 1 ಸೆಕೆಂಡ್. ಫೋರೆನ್ಸಿಕ್ ತನಿಖೆಯಲ್ಲಿ ಇವೆರಡರ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯು ಹೇಗೆ? ಎರಡೂ ಸಂದರ್ಭಗಳಲ್ಲಿ ಕಾರಿನ ಮುಂಭಾಗವೇ ಜಖಂಗೊಳ್ಳುತ್ತದಲ್ವೇ? ಇದು ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡ್ರೂ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ನ ನಿಯಮಗಳ ಪ್ರಕಾರ ಇವೆರಡು ಸಂಪೂರ್ಣ ಭಿನ್ನವಾದ ಇಂಪ್ಯಾಕ್ಟ್ಗಳನ್ನು ಸೃಷ್ಟಿಸುತ್ತವೆ. ಹೇಗೆ ಅಂದ್ರೆ? ಒಂದು ಕಾರು ಅತಿವೇಗದಲ್ಲಿ ಹೋಗಿ ನಿಂತಿರುವ ಕಂಟೇನರ್ಗೆ ಡಿಕ್ಕಿ ಹೊಡೆದ್ರೆ ಕಾರಿನ ಮುಂಭಾಗದ ಕ್ರಂಪಲ್ ಝೋನ್ ಅಥವಾ ಆಘಾತವನ್ನ ಹೀರಿಕೊಳ್ಳುವ ಭಾಗ ಮಡಚಿಕೊಳ್ಳುತ್ತೆ. ಆದರೆ ಕಾರು ನಿಧಾನವಾಗಿ ಬರುತ್ತಿರುವಾಗ ಅಥವಾ ಬ್ರೇಕ್ ಹಾಕಿರುವಾಗ ಒಂದು ಭಾರೀ ತೂಕದ ಕಂಟೇನರ್ ವೇಗವಾಗಿ ರಿವರ್ಸ್ ಬಂದು ಗುದ್ದಿದ್ರೆ ಆ ಭಾರೀ ವಾಹನದ ಮೊಮೆಂಟಮ್ ನೇರವಾಗಿ ಕಾರಿನ ಇಂಜಿನ್ ಬ್ಲಾಕನ್ನ ಪ್ಯಾಸೆಂಜರ್ ಕ್ಯಾಬಿನ್ನೊಳಗೆ ಮುಗ್ಗಿಸುತ್ತೆ. ಇವೆರಡರ ನಡುವಿನ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಆಗಿರುತ್ತೆ. ದಮಾನಿಯಾ ಅವರ ಅನುಮಾನದ ಪ್ರಕಾರ ಇದೊಂದು ಸಾಮಾನ್ಯ ಆಕ್ಸಿಡೆಂಟ್ ಅಲ್ಲ, ಇದೊಂದು ಟಾರ್ಗೆಟೆಡ್ ಹಿಟ್. ಸ್ವಲ್ಪ ಇರಿ. ನಾನಿಲ್ಲಿ ಒಂದು ಸಹಜವಾದ ಪ್ರಶ್ನೆ ಕೇಳುತ್ತೇನೆ. ವರದಿಗಳಲ್ಲಿ ಹೇಳಿರುವಂತೆ ಅಪಘಾತವಾದ ತಕ್ಷಣ ಕಂಟೇನರ್ ಚಾಲಕ ಮತ್ತು ಕ್ಲೀನರ್ ಇಬ್ಬರೂ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಹೌದು. ಅನೇಕರು ಇದೇ ಅಂಶವನ್ನ ಇಟ್ಕೊಂಡು ಇದೊಂದು ಕೊಲೆ ಎನ್ನುತ್ತಿದ್ದಾರೆ. ಆದರೆ ಸಾಮಾನ್ಯವಾಗಿ ನಮ್ಮ ದೇಶದ ಹೆದ್ದಾರಿಗಳಲ್ಲಿ ಯಾವುದೇ ಅಪಘಾತವಾದರೂ ಅದು ಯಾರದ್ದೇ ತಪ್ಪಿರ್ಲಿ, ದೊಡ್ಡ ವಾಹನಗಳ ಚಾಲಕರು ಅಲ್ಲಿಂದ ಓಡಿ ಹೋಗುವುದು ವಾಡಿಕೆಯಲ್ವೇ? ಅದು ನಿಜ. ಸ್ಥಳೀಯರು ಸೇರಿ ದೂಕು ಹಲ್ಲೆ ಮಾಡಬಹುದು,
ತಮ್ಮ ಪ್ರಾಣಕ್ಕೆ ಅಪಾಯ ಬರಬಹುದು ಎಂಬ ಭಯದಿಂದ ಅವರು ಪರಾರಿಯಾಗುತ್ತಾರೆ. ಇದನ್ನು ನಾವು ಕೇವಲ ಭಯದಿಂದ ಓಡಿಹೋದ ಸಾಮಾನ್ಯ ಘಟನೆಯಾಗಿರಬಾರ್ದೇಕೆ? ನೀವು ಹೇಳ್ತಿರುವುದು ಹೆದ್ದಾರಿ ಅಪಘಾತಗಳ ವಾಸ್ತವ ಹೌದು. ಗುಂಪು ಹಲ್ಲೆಯ ಭಯದಿಂದ ಚಾಲಕರು ಪರಾರಿಯಾಗುವುದು ಸಾಮಾನ್ಯ. ಆದರೆ ಈ ನಿರ್ದಿಷ್ಟ ಕೇಸ್ನ ಸಂದರ್ಭಗಳನ್ನು ನಾವು ಒಟ್ಟುಗೂಡಿಸಿ ನೋಡಬೇಕು. ಅಂದ್ರೆ ಆ ಕನೆಕ್ಟಿಂಗ್ ಡಾಟ್ಸ್? ಹೌದು. ಮೊದಲನೇದಾಗಿ, ಒಂದು ವೇಳೆ ಚಾಲಕ ತನ್ನ ಕಂಟೈನರ್ ಅನ್ನ ರಸ್ತೆ ಬದಿ ಪಾರ್ಕ್ ಮಾಡಿದ್ದರೆ ಮತ್ತು ಹಿಂದಿನಿಂದ ಬಂದು ಕಾರು ಡಿಕ್ಕಿ ಹೊಡೆದಿದ್ರೆ ಆ ಚಾಲಕನ ತಪ್ಪೇನೂ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರು ವಾಹನ ಬಿಟ್ಟು ಓಡಿ ಹೋಗುವ ಬದಲು ಪೊಲೀಸರಿಗೆ ಕರೆ ಮಾಡುವ ಅಥವಾ ತಮ್ಮ ಮಾಲೀಕರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾರೆ. ರೈಟ್, ಅದು ಪಾಯಿಂಟ್. ಮತ್ತು ಎರಡನೇವಾಗಿ, ಕೇವಲ ಡ್ರೈವರ್ ಮಾತ್ರವಲ್ಲ, ಕ್ಲೀನರ್ ಕೂಡ ನಾಪತ್ತೆಯಾಗಿದ್ದಾನೆ. ಅಂದ್ರೆ ಅವರು ಈ ಅಪಘಾತವನ್ನ ಮೊದಲೇ ನಿರೀಕ್ಷಿಸುತ್ತಿದ್ರು ಎನ್ನುತ್ತೀರಾ? ಹೌದು. ಮೃತಪಟ್ಟ ವ್ಯಕ್ತಿ ಯಾರು ಅನ್ನೋದನ್ನ ನೋಡಿ. ಆತ ಅಶೋಕ್ ಹರಾತ್ನಂತಹ ಪ್ರಭಾವಿಯ ಬಲಗೈ ಬಂಟ. ಸರಿಯಾಗಿ ಕೇಸ್ ದಾಖಲಾದ 1 ತಿಂಗಳಿಗೆ ಅದೆಲ್ಲೋ ಹೆದ್ದಾರಿಯಲ್ಲಿ ಇಂತಹ ಅಪಘಾತ ಆಗುತ್ತೆ, ಚಾಲಕರು ನಾಪತ್ತೆಯಾಗ್ತಾರೆ ಮತ್ತು ಅವರನ್ನ ರಕ್ಷಿಸಲು ಬರಬೇಕಿಂತ ಕ್ರೇನ್ ಕೂಡ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಎಲ್ಲವೂ ಒಂಥರ ಪ್ಲಾನ್ಡ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಈ ಎಲ್ಲ ಕನೆಕ್ಟಿಂಗ್ ಡಾಟ್ಸ್ ಅನ್ನ ಸೇರಿಸಿದ್ರೆ ಆ ಚಾಲಕರ ಕಣ್ಮರೆಯು ಸಾಕ್ಷ್ಯ ನಾಶಪಡಿಸಲು ರೂಪಿಸಿದ ದೊಡ್ಡ ಸಂಚಿನ ಭಾಗ ಎಂಬ ತನಿಖಾಧಿಕಾರಿಗಳ ಅನುಮಾನ ಮತ್ತಷ್ಟು ಬಲವಾಗುತ್ತೆ. ಅರ್ಥ ಆಯ್ತು. ಕೇವಲ ಒಂದು ವಾಹನದ ಹಿಂಬದಿ ಡಿಕ್ಕಿಯಾಗಿ ನೋಡಿದ್ರೆ ಅದು ಸಾಮಾನ್ಯ ಅಪಘಾತ. ಆದ್ರೆ ಆ ವಾಹನದೊಳಗಿದ್ದ ವ್ಯಕ್ತಿ, ಆ ದಿನಾಂಕ, ಆ ಸ್ಥಳ ಮತ್ತು ಅಲ್ಲಿ ನಡೆದ ಘಟನಾವಳಿಗಳ ಸರಪಳಿಯನ್ನ ನೋಡಿದ್ರೆ ಅದೊಂದು ವ್ಯವಸ್ಥಿತ ಕೃತ್ಯದಂತೆ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಹಾಗಾದ್ರೆ ಇದ್ರ ಅರ್ಥವೇನು? ಈ ಸಾವಿನಿಂದ ಇಡೀ ಕೇಸ್ ಮುಚ್ಚಿಹೋಗುತ್ತದೆಯಾ? ಪ್ರಮುಖ ಸಾಕ್ಷಿ ಮತ್ತು ಆತನ ಬಳಿಯಿದ್ದ ರಹಸ್ಯಗಳು ಹೀಗೆ ರಸ್ತೆಯಲ್ಲೇ ಅಂತ್ಯಗೊಂಡ್ರೆ ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಕಾಯುತ್ತಿರುವ ನೂರಾರು ಸಂತ್ರಸ್ತ ಮಹಿಳೆಯರ ಭವಿಷ್ಯವೇನು? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಇದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಅತಿ ದೊಡ್ಡ ದೌರ್ಬಲ್ಯವನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ಸಿಸ್ಟಮ್ ಫೇಲ್ಯೂರ್ ಅಂತ. ಖಂಡಿತ. ಈ ಪ್ರಕರಣ ಕೇವಲ ಜಿತೇಂದ್ರ ಶೆಲ್ಕೆ ಎಂಬ ಒಬ್ಬ ವ್ಯಕ್ತಿಯ ಸಾವಿನ ಬಗ್ಗೆ ಮಾತ್ರವಲ್ಲ. ಅಧ್ಯಾತ್ಮದ ಹೆಸರಿನಲ್ಲಿ ನೂರಾರು ಮಹಿಳೆಯರ ಮಾನಹಾನಿ, ಅವರ ಶೋಷಣೆ ಮತ್ತು ಅವರ ಬದುಕಿನ ಜೊತೆ ಆಟವಾಡಿದ ಕ್ರೌರ್ಯಕ್ಕೆ ಸಂಬಂಧಿಸಿದ್ದು. ಹೌದು. ಇಂಥ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಲು ಪೊಲೀಸರಿಗೆ ಬಲವಾದ ಸಾಕ್ಷ್ಯಾಧಾರಗಳು ಬೇಕಾಗುತ್ತವೆ. ಕೇವಲ ಸಂತ್ರಸ್ತರ ಹೇಳಿಕೆಗಳಷ್ಟೇ ಸಾಲುವುದಿಲ್ಲ. ಆ ಹೇಳಿಕೆಗಳಿಗೆ ಪುಷ್ಟಿ ನೀಡುವಂತಹ ಡಾಕ್ಯುಮೆಂಟ್ಸ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮತ್ತು ಒಳಗಿನವರ ಮಾಹಿತಿಗಳು ಬೇಕು. ಆ ಕೊಂಡಿಯೇ ಶೆಲ್ಕೆಯಾಗಿದ್ದ. ಈಗ ಆ ಕೊಂಡಿ ಕಳಚಿದೆ. ಅಂದ್ರೆ ಇಡೀ ಪ್ರಕರಣ ಈಗ ಕೇವಲ ಪರೋಕ್ಷ ಸಾಕ್ಷ್ಯಗಳ ಅಂದ್ರೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ನಿಲ್ಬೇಕಾಗ್ತದೆ ಅಲ್ವಾ? ಹೌದು. ಮತ್ತು ಅದಕ್ಕಿಂತಲೂ ಅಪಾಯಕಾರಿ ಬೆಳವಣಿಗೆ ಎಂದ್ರೆ ಉಳಿದ ಸಾಕ್ಷಿಗಳಲ್ಲಿ ಸೃಷ್ಟಿಯಾಗುವ ಭಯ. ಶಿವಾನಿಕಾ ಟ್ರಸ್ಟ್ನ ಒಳಸಂಜುಗಳ ವಿರುದ್ಧ ಧ್ವನಿಯೆತ್ತಲು ಮುಂದಾಗಿದ್ದ ಇತರ ಸಣ್ಣಪುಟ್ಟ ಸಾಕ್ಷಿಗಳು ಅಥವಾ ಸಂತ್ರಸ್ತೆಯರ ಮನಸ್ಥಿತಿಯನ್ನು ಒಮ್ಮೆ ಊಹಿಸಿಕೊಳ್ಳಿ. ಅವರಿಗೆ ಖಂಡಿತ ಭಯ ಆಗುತ್ತೆ. ಹೌದು. ಶಿಲ್ಕೆಯಂತಹ ಪ್ರಬಲ ವ್ಯಕ್ತಿಯೇ ರಸ್ತೆಯಲ್ಲಿ ಹೆಣವಾದರೆ ಇನ್ನು ನಮ್ಮ ಗತಿಯೇನು ಎಂಬ ಆತಂಕ ಅವರನ್ನ ಕಾಡತೊಡಗುತ್ತೆ. ಆ ಭಯದಿಂದಾಗಿ ಅವರು ಕೋರ್ಟ್ನಲ್ಲಿ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯುವ ಅಂದ್ರೆ ಹಾಸ್ಟೈಲ್ ಆಗುವ ಸಾಧ್ಯತೆಗಳು ವಿಪರೀತವಾಗಿರುತ್ತವೆ. ರೈಟ್. ಇದೇ ಕಾರಣಕ್ಕಾಗಿ ತೃಪ್ತಿ ದೇಸಾಯಿ ಮತ್ತು ಅಂಜಲಿ ದಮಾನಿಯಾ ಅವರು ಪೊಲೀಸರ ಮೇಲೆ ತೀವ್ರ ಒತ್ತಡ ಹೇರ್ತಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನುಳಿದಿರುವ ಇತರ ಸಾಕ್ಷಿಗಳಿಗೆ ಪೊಲೀಸರು ತಕ್ಷಣವೇ ಸೂಕ್ತ ರಕ್ಷಣೆ ನೀಡಬೇಕು ಅಂತ. ಹೌದು. ಇಲ್ಲದಿದ್ದರೆ ಸತ್ಯ ಹೊರಬರುವ ಮೊದಲೇ ಉಳಿದ ಸಾಕ್ಷಿಗಳು ಇಂಥದೇ ನಿಗೂಢ ಅಪಘಾತಗಳಿಗೆ ಬಲಿಯಾಗಬಹುದು. ನೂರಾರು ಮಹಿಳೆಯರು ತಮಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆಯಿಂದ ಪೊಲೀಸ್ ಮೆಟ್ಟಿಲೇರಿದ್ದರು. ಆದರೆ ಹಣ, ಅಧಿಕಾರ ಮತ್ತು ಪ್ರಭಾವ ಇದ್ದಾಗ ವ್ಯವಸ್ಥೆಯನ್ನ ಹೇಗೆ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ. ಖಂಡಿತ. ಈ ಪ್ರಕರಣದ ಮೂಲದಿಂದ ಹಿಡಿದು ಶೆಲ್ಕೆಯ ಅಧಿಕಾರ, ಆ 30 ದಿನಗಳ ಟೈಮ್ಲೈನ್ ಮತ್ತು ಹೆದ್ದಾರಿಯಲ್ಲಿ ನಡೆದ ಭೌತಿಕ ಘಟನೆಗಳನ್ನ ನಾವು ವಿವರವಾಗಿ ನೋಡಿದೆವು. ಹೌದು. ಇದು ಆಧ್ಯಾತ್ಮದ ಹೆಸರಿನಲ್ಲಿ ನಡೆದ ಅನಾಚಾರಗಳು ಬಯಲಾದಾಗ ಆ ಸತ್ಯವನ್ನ ಹೂತು ಹಾಕಲು ಅಪಘಾತಗಳನ್ನ ಹೇಗೆ ದಾಳವಾಗಿ ಬಳಸಲಾಗುತ್ತದೆ ಎಂಬುದಕ್ಕೆ ಕನ್ನಡಿ ಹಿಡಿದಿದೆ. ಜಿತೇಂದ್ರ ಶೆಲ್ಕೆ ಅವರ ಸಾವಿನ ರಹಸ್ಯವನ್ನ ಕೇವಲ ಮೋಟಾರು ವಾಹನ ಕಾಯ್ದೆಯಡಿಯ ಅಪಘಾತವನ್ನಾಗಿ ನೋಡದೆ ಇದೊಂದು ಸಂಭಾವ್ಯ ಕೊಲೆ ಎಂಬ ಆಯಾಮದಲ್ಲಿ ವಿಸ್ತೃತ ತನಿಖೆ ನಡೆಸಲೇಬೇಕಿದೆ. ಇಲ್ಲದಿದ್ರೆ ಸಾಕ್ಷಿಗಳೇ ಇಲ್ಲದಂತಾಗಿ ಆ ನೂರಾರು ಸಂತ್ರಸ್ತಿಯರ ಕೂಗು ಕೇವಲ ಕಡತಲೆಯಲ್ಲಿ ಮಾತ್ರ ಉಳಿದುಬಿಡುತ್ತೆ. ಖಂಡಿತ. ಈ ಪ್ರಕರಣದ ವರದಿಗಳು, ಲೇಖನಗಳು ಮತ್ತು ವಿಶ್ಲೇಷಣೆಗಳನ್ನ ಒಟ್ಟುಗೂಡಿಸಿ ಅದರ ವಾಸ್ತವವನ್ನ ನಾವು ಇಲ್ಲಿ ತೆರೆದಿಟ್ಟಿದ್ದೇವೆ. ಆದರೆ ಈ ಎಲ್ಲಾ ಚರ್ಚೆಯಾಚೆಗೆ, ಈ ವರದಿಗಳಾಚೆಗೆ ಒಂದು ಆಳವಾದ ಪ್ರಶ್ನೆ ಹುಟ್ಕೊಳ್ತದೆ. ಯಾವ ಪ್ರಶ್ನೆ? ಒಂದು ವೇಳೆ
ಈ ನಿರ್ದಿಷ್ಟ ಅಪಘಾತ ನಿಜಕ್ಕೂ ಸತ್ಯವನ್ನ ಶಾಶ್ವತವಾಗಿ ಹೂತುಹಾಕುವಲ್ಲಿ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಇಂಥ ಪ್ರಭಾವಿ ಅಪರಾಧಿಗಳಿಗೆ ಇದೇ ಒಂದು ಮಾದರಿ ಅಥವಾ ಬ್ಲೂಪ್ರಿಂಟ್ ಆಗಿ ಬದಲಾಗುವ ಅಪಾಯವಿದೆ. ಓ ಹೌದು, ಆ ಸಾಧ್ಯತೆ ಬಹಳ ಇದೆ. ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ವಿಚಾರಣೆ ಎದುರಿಸುವ ಬದಲು ತಮಗೆ ಕಂಟಕವಾಗುವವರನ್ನ ಯಾವುದೋ ಹೆದ್ದಾರಿಯಲ್ಲಿ ಮುಗಿಸಿ ಅದಕ್ಕೊಂದು ಅಪಘಾತದ ಬಣ್ಣ ಬಳಿಯುವ ಈ ತಂತ್ರ ಯಶಸ್ವಿಯಾದರೆ ಕಾನೂನಿನ ಮೇಲಿನ ಭಯವೇ ಇಲ್ಲವಾಗುತ್ತದೆ. ರಸ್ತೆಯಲ್ಲಿ ಚೆಲ್ಲಿದ ಆ ರಕ್ತದ ಕಲೆಯೊಂದಿಗೆ ನ್ಯಾಯಕ್ಕಾಗಿ ಮೊರೆಯಿಡುತ್ತಿರುವ ನೂರಾರು ಶೋಷಿತ ಮಹಿಳೆಯರ ಕೂಗು ಕೂಡ ಯಾರಿಗೂ ಕೇಳಿಸದಂತೆ ಸದ್ದಿಲ್ಲದೆ ಮಾಸಿ ಹೋಗಬಾರದು ಅಷ್ಟೇ.